ವಿದ್ಯಾರ್ಥಿಗಳೇ, ಈ ಕೆಲಸ ನಿಮಗೆ ಸೀರಿಯಲ್ದೊಳಗೆ ಇಂಥವು ಮಾದರಿಗಳು ಭಾಳ ಬಂದಾವ. ಸೀರಿಯಲ್ದಾಗ ನೀವು ಸೀರಿಯಲ್ ಅಭ್ಯಾಸ ಮಾಡಬೇಕು. ಇಲ್ಲೇ ಒಂದು ಕೆಲಸ ಏನು, ಮತ್ತು ಮತ್ತು ಪುರುಷರು ದಿನದ ಲೆಕ್ಕಗಳು ಬಂದು ಅಂದ್ರೆ ಏನು ಮಾಡಬೇಕು ಅನ್ನೋದು ನಾನು ತಿಳಿಸ್ತೀನಿ. ಲಕ್ಷ ಕೊಟ್ಟು ನೋಡ್ರಿ. ನೀವು ಮಾಡಿದ್ದೀರಿ ಅಂದ್ರೆ ನೋಡ್ರಿ ಉತ್ತರ ಕರೆಕ್ಟ್ ಅದ ಇಲ್ಲೋ ಚೆಕ್ ಮಾಡಿರಿ. ಮಾಡೋದಾದ ವಿಡಿಯೋ ಆನ್ ಮಾಡಿರಿ. ನಾ ಈಗ ತಿಳಿಸ್ತಾನೆ. 12 ಗಂಡಸರು ಅಥವಾ 15 ಹೆಂಗಸರು ಒಂದು ಕೆಲಸವನ್ನು 24 ದಿನಗಳಲ್ಲಿ ಮುಗಿಸಬಲ್ಲರು. ಅದೇ ಕೆಲಸವನ್ನು 8 ಗಂಡಸರು ಮತ್ತು 8 ಹೆಂಗಸರು ಎಷ್ಟು ದಿನಗಳಲ್ಲಿ ಮುಗಿಸಬಲ್ಲರು? ಈ ಕೆಲಸವನ್ನು ನೀವು ಏನು ಮಾಡಬೇಕು? ಒಬ್ಬರನ್ನೇ ಮಾಡ್ಕೋಬೇಕು. ಈ ಕೆಲಸವನ್ನು ಗಂಡಸರೇ ಮಾಡಿದರೆ ಎಂದು ತಿಳಿಯುವ ಅಂತ ಬರ್ಕೊಂಡ್ರಿ ಅಂದ್ರೆ ಈ ಹೆಂಗಸರ ಬದಲಾಗಿ ಗಂಡಸರನ್ನು ತಗೋಬೇಕು. ಅಂದ್ರೆ ಏನು? 15 ಹೆಂಗಸರು ಬರೋಬ್ಬರಿ 12 ಗಂಡಸರು, 8 ಹೆಂಗಸರು ಬರೋಬ್ಬರಿ ಎಷ್ಟು ಗಂಡಸರು? ಅದನ್ನ ಈ ಗಂಡಸರನ್ನು ಕೂಡಿಸಿದಿಂದ ನೀವು ಏನು ಮಾಡಬೇಕು? ಒಟ್ಟು ಗಂಡಸರ ಸಂಖ್ಯೆ ಬರ್ತದೆ. ಆಮೇಲೆ ಏನು ಮಾಡಬೇಕು? 12 ಗಂಡಸರು ಎಷ್ಟು ದಿನ, ಇಷ್ಟು ಗಂಡಸರು ಎಷ್ಟು ದಿನ ಅಂತ ಬರ್ತದೆ. ಇಲ್ಲಿ ಮತ್ತು ಲೆಕ್ಕಿದ್ದಾಗ ಈ ಕೆಲಸವನ್ನ ಒಬ್ಬರೇ ಮಾಡ್ಯಾರಂತ ಅರ್ಥ ಮಾಡ್ಕೋಬೇಕು. ಒಂದೊಂದು ಭಾಳ ಮೈ ಮೇಲೆ ಹಾಕೊಂಡು ಬಿಡ್ತಾರೆ ಗಣಿತಗಳನ್ನ. ಇವೆಲ್ಲ ಅವಾಗೆಲ್ಲ ಸೈನಿಕ್ ಸ್ಕೂಲ್ಗೆ ಇವೆಲ್ಲ ಬೀಳ್ತಿದ್ವು. ಈಗ ನಾವು ಏನು ತಿಳ್ಕೊಬೇಕು? ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಮತ್ತು ಬಂತು ಅಂತಂದ್ರೆ ಈ ಕೆಲಸವನ್ನು ಗಂಡಸರೇ ಮಾಡಿದರೆ ಎಂದು ತಿಳಿಯುವ ಅಂದ್ರೆ 8 ಗಂಡಸರನ್ನ ಹಚ್ಕೋರಿ ಪ್ಲಸ್ 8 ಹೆಂಗಸರ ಬದಲಾಗಿ ಗಂಡಸರ ಸಂಖ್ಯೆ ತಕ್ಕೋಬೇಕಾಗ್ತದೆ. ಹೆಂಗಂದ್ರೆ 15 ಹೆಂಗಸರು ಬರೋಬ್ಬರಿ 12 ಗಂಡಸರು, 8 ಹೆಂಗಸರು ಬರೋಬ್ಬರಿ ಎಷ್ಟು ಗಂಡಸರು? ಆ ಗಂಡಸರು ಕೂಡಿಸಿದ್ರು ಒಟ್ಟು ಗಂಡಸರು ಬರ್ತಾರೆ. ಭಿನ್ನ ರಾಶಿನೂ ಬರ್ತಾವೆ. ಆಮೇಲೆ ಏನು ಮಾಡಬೇಕು? ಆ ಕೆಲಸವನ್ನು ಗಂಡಸರೇ ಮಾಡಿದರೆ ಎಂದು ತಿಳಿಯುವ ಅಂತ ನೀವು ಮ್ಯಾಲೆ ಬರ್ಕೊಂಡ್ರಿ ಅಂದ್ರೆ ನೀವು ಇದನ್ನೇ ಹಚ್ಕೋಬೇಕು. 12 ಗಂಡಸರು 24 ದಿನ ಆದರೆ ಇಷ್ಟು ಗಂಡಸರು ಎಷ್ಟು ದಿನ ಆಗ್ತದ? ಆಮೇಲೆ ನಾವು ಹಿಂಗೂ ಮಾಡ್ಬೋದು. ಈ ಕೆಲಸವನ್ನು ಹೆಂಗಸರೇ ಮಾಡಿದರೆ ಎಂದು ತಿಳಿಯುವ ಅಂತ ಬರ್ಕೊಂಡ್ರಿ ಅಂದ್ರೆ ಇಲ್ಲಿ ನೋಡ್ರಿ, ಉದಾಹರಣೆಗೆ ಈ ಕೆಲಸವನ್ನು ನೋಡ್ರಿ ತಿಳಿಸ್ತೀನಿ ನೋಡ್ರಿ. ಅದು ಗಂಡಸರದ್ದು ಏನಿದೆ, ಈಗ ಹೆಣ್ಮಕ್ಳದ್ದು ಹೇಳ್ತೀನಿ. ಈ ಕೆಲಸವನ್ನು ಹೆಂಗಸರು ಮಾಡಿದರೆಂದು ತಿಳಿಯುವ. ಅರ್ಥ ಆಗ್ಬೇಕು ನಿಮಗೆ. ಮಾಡಿದರೆಂದು ತಿಳಿಯುವ. ಈಗ ಹೆಂಗಸರೇ ಮಾಡ್ಯಾರ ಅಂತ ನೀವು ತಿಳ್ಕೊಂಡ್ರಿ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಈ ಹೆಂಗಸರ್ನ ಇಲ್ಲಿ ಹಚ್ಕೋರಿ. 8 ಪ್ಲಸ್ ಇವ್ರೇನಿವ್ರು 8 ಹೆಂಗಸರು. ಯಾಕಂದ್ರೆ ಈ ಕೆಲಸ ಏನು ಹೇಳಿರಿ ನೀವು? 8 ಹೆಂಗಸರೇ ಮಾಡ್ಯಾರ ಅಂದ್ರೆ ಏನ್ ಮಾಡ್ತೀರಿ? 8 ಹೆಂಗಸರು ಬರ್ಕೋಬೇಕಾಗ್ತದೆ. ಯಾಕಂದ್ರೆ ಈ ಕೆಲಸವನ್ನು ಹೆಂಗಸರು ಮಾಡಿದರೆಂದು ತಿಳಿಯುವ ಅಂದ್ರೆ ಈ ಹೆಂಗಸರನ್ನ ಇಲ್ಲಿ ಬರ್ಕೊಡಿ, ಪ್ಲಸ್ ಮಾಡಿ ಏನು ಮಾಡಬೇಕು? 8 ಗಂಡಸರ ಬದಲಾಗಿ ಬರುವ ಹೆಂಗಸರ ಸಂಖ್ಯೆ ತಕ್ಕೊಂಡು ಕೂಡಿಸ್ಕೋಬೇಕು. 8 ಗಂಡಸರ ಬದಲಾಗಿ ಗಂಡಸರ ಬದಲು ಬರುವ ಹೆಂಗಸರ ಸಂಖ್ಯೆ ತಕ್ಕೋಬೇಕೀಗ ನೀವು. ಅದನ್ನ ತಕ್ಕೊಂಡು ಏನ್ ಮಾಡ್ಕೋಬೇಕು? ಕೂಡಿಸ್ಕೋಬೇಕು. ಈಗ 12 ಗಂಡಸರು ಬರೋಬ್ಬರಿ ಹೆಂಗ? 12 ಗಂಡಸರು ಬರೋಬ್ಬರಿ 15 ಹೆಂಗಸರು. ನೋಡ್ರಿ ಇನ್ನೊಂದ್ಸಲ ನೋಡ್ರಿ, ಯಾಕಂದ್ರೆ ಇದನ್ನ ಗಂಡಸರು ಮಾಡ್ಕೋಬೇಕಾದ್ರೆ 12 ಗಂಡಸರು ಬರೋಬ್ಬರಿ 15 ಹೆಂಗಸರು. ಎಂಟು ಗಂಡಸರು. ಆ 8 ಗಂಡಸರ ಬದಲಾಗಿ ಎಷ್ಟು ಹೆಣ್ಮಕ್ಳು ಬರ್ತಾರೆ ತಕ್ಕೋಬೇಕು ನೀವು. ನೋಡ್ರಿ 8 ಗುಂಡ್ಲೆ 15 ಸರ್ವಾಸ ಬಾಗಿಲೆ 12. ನೋಡಿ 4 2 4 3
3 ಒಂದಲೇ 3 ಐದಲೇ ಅಂದ್ರೆ 5 ಎರಡಲೇ 10 ಏನಾಯ್ತು? 8 ಗಂಡಸರ ಬದಲಾಗಿ 10 ಹೆಂಗಸರಾದ್ರ. 10 ಹೆಂಗಸರು, 8 ಗಂಡಸರ ಬದಲಾಗಿ ಎಷ್ಟಾದರೂ 10 ಹೆಂಗಸರಾದರು. ಒಟ್ಟು ಹೆಂಗಸರು ಬರೋಬರಿ, ಒಟ್ಟು ಹೆಂಗಸರು ಬರೋಬರಿ, ಒಟ್ಟು ಹೆಂಗಸರು ಬರೋಬರಿ, ಹೆಂಗಸರು ಬರೋಬರಿ. ಮೊದಲ 8 ಹೆಂಗಸರು, ಆ 8 ಗಂಡಸರ ಬದಲಾಗಿ ಬಂದ ಹೆಂಗಸರ ಸಂಖ್ಯೆ 10. ಟೋಟಲ್ದೊಳಗೆ ಎಷ್ಟಾಯ್ತು? 18 ಹೆಂಗಸರು. 18 ಹೆಂಗಸರಾದರು. ನೋಡ್ರಿ, ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ಈಗ ಹೆಂಗಸರು ನೋಡ್ರಿ, 15 ಹೆಂಗಸರು 24 ದಿನಗಳ ಸಂಖ್ಯೆ ತೆಗಿಬೇಕೀಗ. 15 ಹೆಂಗಸರು ಬರೋಬರಿ, 15 ಹೆಂಗಸರು ಬರೋಬರಿ ಎಷ್ಟು? 24 ದಿನ. 18 ಹೆಂಗಸರು ಬರೋಬ್ಬರಿ ಎಷ್ಟು? ಇಲ್ಲೇ ಅದೇ ಕೆಲಸವನ್ನು ಸೇಮ್ ಕೆಲಸದಂದ್ರೆ ಮಹಿಳೆಯರು ಕೆಲಸ ಅಂದ್ರೆ ಮ್ಯಾಲಿನ ಪದ ಮ್ಯಾಲೆ ಹಿಡ್ಕೋಬೇಕು. 15 ಗುಂಡ್ಲೆ 24, ತಳಗೆ ನೀವೇನು ಮಾಡಬೇಕು? 18 ತಗೋಬೇಕು. ನೋಡಿ, 3 6ಲೇ 18, 3 5ಲೇ 15, 6 1ಲೇ 6 4ಲೇ ಬರೋಬ್ಬರಿ 5 4ಲೇ 20 ದಿನಗಳು. ಆನ್ಸರ್ ಇಸ್ ಈಕ್ವಲ್ ಟು 20 ದಿನಗಳು. ಉತ್ತರ ಸಂಖ್ಯೆ ಹುಡುಕ್ಯಾಡ್ರಿ, ಎಲ್ಲಿ ಅದ ನೋಡ್ರಿ, ಇನ್ನೊಂದ್ಸಲ ತಿಳಿಸ. 20 ದಿನಗಳು ಉತ್ತರ ಸಂಖ್ಯೆ ಬಿ. ನೋಡ್ರಿ ಎಷ್ಟು ಸರಳದ ನೋಡ್ರಿ ಇದು ಉತ್ತರ. ನೋಡ್ರಿ, ಯಾಕಂದ್ರೆ ಇಲ್ಲಿ ಮತ್ತು ಬಂದಾಗ ನಾವು ಏನ್ ಮಾಡಬೇಕು? ಈ ಕೆಲಸವನ್ನು ಹೆಂಗಸರು ಮಾಡಿದರೆಂದು ತಿಳಿಯುವ ಫಸ್ಟ್ ಇಲ್ಲಿ ಕೊಟ್ಟು ಹೆಂಗಸರು ಹಚ್ಕೋಬೇಕು ನೀವು. ಪ್ಲಸ್ 8 ಗಂಡಸರ ಬದಲಾಗಿ 8 ಗಂಡಸರ ಬದಲು ಬರುವ ಹೆಂಗಸರ ಸಂಖ್ಯೆ. 8 ಗಂಡಸರ ಬದಲು ಬರುವ ಹೆಂಗಸರ ಸಂಖ್ಯೆ. 12 ಗಂಡಸರು ಬರೋಬ್ಬರಿ 15 ಹೆಂಗಸರು. 12 ಗಂಡಸರು ಬರೋಬ್ಬರಿ 15 ಹೆಂಗಸರು. 8 ಗಂಡಸರು ಬರೋಬ್ಬರಿ ಎಷ್ಟು? ಅಂದ್ರೆ 10 ಹೆಂಗಸರ. ಈ ಹೆಣ್ಮಕ್ಳನ್ನ ನೀವು ಕೂಡಿಸ್ಬೇಕು. ಯಾಕಂದ್ರೆ ಇದು ಅವ್ರು ಕೊಟ್ಟದ್ದು 8 ಹೆಂಗಸರ ಜೊತೆ 8 ಗಂಡಸರು ಕೊಟ್ಟಿದ್ರು. 8 ಹೆಂಗಸರ ಜೊತೆ 8 ಗಂಡಸರ ಬದಲಾಗಿ ಹೆಂಗಸರು ಎಷ್ಟಾದ್ರು? 10 ಆದ್ರು. ಅವಾಗ ಒಟ್ಟು ಹೆಂಗಸರನ್ನು ನೀವು ತಕ್ಕೋಬೇಕಾಗ್ತದೆ. ಒಟ್ಟು ಹೆಂಗಸರ ಸಂಖ್ಯೆ ಬರೋಬ್ಬರಿ, ಒಟ್ಟು ಹೆಂಗಸರ ಸಂಖ್ಯೆ ಬರೋಬ್ಬರಿ, ಒಟ್ಟು ಹೆಂಗಸರ ಸಂಖ್ಯೆ ಬರೋಬ್ಬರಿ ಆ 8 ಮೊದಲು ಹೆಂಗಸರು, ಆಮೇಲೆ 8 ಗಂಡಸರ ಬದಲಾಗಿ ಬಂದ ಹೆಣ್ಮಕ್ಕಳ ಸಂಖ್ಯೆ ಬರೋಬ್ಬರಿ ಎಷ್ಟಾಯ್ತು? 18 ಹೆಂಗಸರು. ಬರೋಬ್ಬರಿ 18 ಹೆಂಗಸರು ಆದರು. ಯಾಕಂದ್ರೆ ಈಕ್ವಲ್ ಮಾಡ್ಕೋಬೇಕಾಗ್ತದೆ. ನೀವು ಭಾಳ ಪ್ರಾಬ್ಲಮ್ ಆಗ್ತದೆ ನೀವು ಗಣಿತದ್ದು. ಈಗ ಈ ಕೆಲಸವನ್ನು ಹೆಂಗಸರೇ ಮಾಡ್ಯಾರ ಅಂತ ತಿಳ್ಕೊಂಡ್ರಿ. ಅಲ್ಲಿ 15 ಹೆಂಗಸರ ಬರೋಬ್ಬರಿ 24 ದಿನಗಳು. 15 ಹೆಂಗಸರ ಬರೋಬ್ಬರಿ 24 ದಿನಗಳು. 18 ಹೆಂಗಸರು ಬರೋಬ್ಬರಿ ಎಷ್ಟು? 20 ದಿನ. ಈಗೇನು ಕಡ್ತಾ ಹೊಡಿದ್ದು ಮಧ್ಯೆ ಬರ್ತದೆ 20 ದಿನ. ಎಷ್ಟು ಸರಳ ರೀತಿ ಒಳಗೆ ಯಾವುದೇ ಒಂದು ಮತ್ತು ಬಂತಂದ್ರೆ ಈ ಕೆಲಸವನ್ನು ಗಂಡಸರೇ ಮಾಡಿದರೆಂದು ತಿಳಿಯುವ, ಈ ಕೆಲಸವನ್ನು ಹೆಂಗಸರೇ ಮಾಡಿದರೆಂದು ತಿಳಿಯುವ ಅಂತ ಈ ಗಣಿತ ತಿಳ್ಕೋಬೇಕು. ಯಾವಾಗ? ಮನುಷ್ಯರು ಮತ್ತು ದಿನ. ಮತ್ತೆ ಕೆಲಸದ ಬದಲಾವಣೆ ಅಲ್ಲ, ಅದೇ ಕೆಲಸವನ್ನು ಅಂದಾಗ ಅದೇ ಕೆಲಸವನ್ನು ಹೆಚ್ಚಿಗೆನೂ ಇಲ್ಲ, ಕೆಲಸ ಕಡಿಮೆನೂ ಇಲ್ಲ, ಅದೇ ಕೆಲಸವನ್ನು ಅನ್ನುವಂಥ ಈ ಶಬ್ದ ಬಂತು ಅಂತಂದ್ರೆ ಇದನ್ನು ತಿಳ್ಕೊರಿ. ಅದೇ ಕೆಲಸವನ್ನು, ಇದು ಭಾಳ ಇಂಪಾರ್ಟೆಂಟ್ ನಿಮಗೆ. ಅದೇ ಕೆಲಸವನ್ನು ಎಷ್ಟದಿಂದ ಮುಗಿಸ್ತಾರ ಅಂತಂದ್ರೆ ಇದು ಸಮಯದ ಲೆಕ್ಕ, ದಿನಗಳ ಲೆಕ್ಕ ಇರ್ತದ. ಅಷ್ಟೇ ಕೆಲಸವನ್ನ ಅಂದಾಗ ಮ್ಯಾಲಿನ ಪದ ಮ್ಯಾಲೆ ಬರ್ತದ. ಇದನ್ನ ನೆನ್ಪಿಟ್ಕೋರಿ. ಇದನ್ನ ಮ್ಯಾಲಿಟ್ಟು ನೀವು ಇದರಲ್ಲೇ ಭಾಗಿಸ್ಬೇಕು. ಈ ಲೆಕ್ಕ ನೀವು ತಿಳ್ಕೊಬೇಕಾದದ್ದು ಇಲ್ಲೇ ಮೇನ್.
ಕೆಲಸದ ಲೆಕ್ಕಗಳು ದಿನಗಳ ಲೆಕ್ಕಗಳು ಬಂದು ಅಂದ್ರೆ ಮೇಲಿನ ಪದ ಮೇಲೆ ಇಡಬೇಕು. ಇದನ್ನು ಮೇಲಿನ ಪದ ಮೇಲೆ ಅಂತಾರೆ ಇದಕ್ಕೆ. ಇದನ್ನು ಮೇಲೆ ಇಡಬೇಕು, ಇದನ್ನು ತಾಳಿಗಿಟ್ಟು ನೀವು ಕನಿಷ್ಠ ರೂಪಕ್ಕೆ ತರಬೇಕು. ಆಮೇಲೆ ಎಲ್ಲ ಬರುವುದಿಲ್ಲ ಇದು. ಅದೇ ಕೆಲಸವನ್ನು ಅಷ್ಟೇ ಕೆಲಸವನ್ನು ಈಗ 10 ಫೂಟ್ ಬಾವಿಯನ್ನು ಹಾಡಬೇಕಾಗ್ಯದ. ಎಷ್ಟು? 3 ಜನ ಹೆಂಗಸರು 5 ಜನ ಗಂಡಸರು 10 ಫೂಟ್ ಹಿಂಗ್ 10 ಫೂಟ್ ಹಿಂಗ್ 10 ಫೂಟ್ ಬಾವಿ ತೆಗಿಬೇಕಾಗ್ಯದ. ತೆಗೆದ್ರು ಅವರು. ಎಷ್ಟು ದಿನದಾಗ ತೆಗೆದ್ರು? 24 ದಿನದಾಗ ತೆಗೆದ್ರು. ಅದೇ ಗಾತ್ರದ ಅಷ್ಟೇ ಫೂಟದ 10 ಫೂಟದ 10 ಫೂಟ್ ಉದ್ದ 10 ಫೂಟದ ಅಗಲದ ಅಷ್ಟೇ ಬಾವಿಯನ್ನು ತೋಡಲು 4 ಗಂಡಸರ ಜೊತೆ 3 ಹೆಣ್ಣು ಮಕ್ಕಳು ಕೂಡಿ ಎಷ್ಟು ದಿನದಲ್ಲಿ ಆ ಬಾವಿಯನ್ನು ಒಯ್ಯುತ್ತಾರೆ ಅಂದ್ರೆ ಕೆಲಸದ ಲೆಕ್ಕಗಳೇ ಇವು. ಕೆಲಸದ ಲೆಕ್ಕಗಳು ಮೇಲಿನ ಪದ ಮೇಲೆ ಯಾವಾಗ ನಾವು ಹಚ್ಚಬೇಕು ಅಂದ್ರೆ ಅದೇ ಕೆಲಸವನ್ನು ಅಷ್ಟೇ ದಿನಗಳಲ್ಲಿ ಅದೇ ಕೆಲಸವನ್ನು ಬಂದಾಗ ಮೇಲಿನ ಪದ ಮೇಲೆ ಆಗ್ತದೆ. ಇದಷ್ಟೇ ಆಗ್ತದೆ, ಇದಾಗೋದಿಲ್ಲ. 12 ಗಂಡಸರು ಬರೋಬ್ಬರಿ 15 ಹೆಂಗಸರನ್ನು ಯಾಕೆ ತಕ್ಕೋಬೇಕಂತಂದ್ರ ಈ ಕೆಲಸವನ್ನು ಹೆಂಗಸರು ಮಾಡಿದರೆ ಎಂದು ತಿಳಿಯುವ. ಹಂಗಾರೆ ಈ ಹೆಂಗಸರನ್ನ ಇಲ್ಲಿ ಹಚ್ಕೋರಿ, ಪ್ಲಸ್ ಮಾಡ್ರಿ. 8 ಗಂಡಸರ ಬದಲಾಗಿ ಹೆಂಗಸರ ಸಂಖ್ಯೆ ತಕ್ಕೋಬೇಕು ನೀವು. ಆಮೇಲೆ ಇಲ್ಲಿ 12 ಗಂಡಸರು ಬರೋಬ್ಬರಿ 15 ಹೆಂಗಸರು, 8 ಗಂಡಸರು ಬರೋಬ್ಬರಿ ಅನುಪಾತದಾಗ ಬರ್ತದೆ. ಆಮೇಲೆ 8 ಗುಂಡ್ಲೆ 15 ಎಷ್ಟಾಯ್ತು? 8 ಗಂಡಸರು ಅಂದ್ರು ಒಂದೇ, 10 ಹೆಂಗಸರು ಅಂದ್ರು ಒಂದೇ, ಈಕ್ವಲ್. 8 ಗಂಡಸರ ಬದಲಾಗಿ 10 ಹೆಂಗಸರನ್ನ ಈಕ್ವಲ್ ಆಗ್ತದೆ. 8 ಗಂಡಸರಿಗೆ ಸಮ 10 ಹೆಂಗಸರು ನೋಡಿ. ಆಮೇಲೆ ಈ ಹೆಂಗಸರನ್ನ ಗಂಡಸರ ಬದಲಾಗಿ ಬಂದ ಹೆಂಗಸರ ಸಂಖ್ಯೆಯನ್ನ ಕೂಡಿಸ್ಕೋಬೇಕು, ಒಟ್ಟು ಹೆಂಗಸರ ಸಂಖ್ಯೆ ಆಗ್ತದೆ. ಆಮೇಲೆ ಏನಾಯ್ತು? 18 ಹೆಂಗಸರಾದ್ರು. ಇಲ್ಲಿ ಹೆಂಗಸರು ಎಷ್ಟಿದೆ, ಎಷ್ಟು ಹೆಂಗಸರು ಅನ್ನೋದು ನೀವು ತಿಳ್ಕೊಬೇಕು. ಇದನ್ನ ಪಟಕನ ಹಚ್ಚಿಕ್ತೀರಿ. ಯಾಕಂದ್ರೆ ಈ ಕೆಲಸ ಹೆಂಗಸರೇ ಮಾಡ್ಯಾರ ಅಂದ್ರೆ ನೀವು 15 ಹೆಂಗಸರು ಒಂದು ಕೆಲಸವನ್ನು 24 ದಿನದಾಗ ಮಾಡ್ತಾರ. 18 ಹೆಂಗಸರು ಎಷ್ಟು ದಿನದಾಗ ಮಾಡ್ತಾರೆ? ಇದು ಕೆಲಸ ಮತ್ತು ಅಷ್ಟೇ ದಿನದಲ್ಲಿ ಅದೇ ಕೆಲಸವನ್ನು ಅಂದಾಗ ಮೇಲಿನ ಪದ ಮೇಲೆ ಆಗ್ತದ. ಇದು ಬಹಳ ಇಂಪಾರ್ಟೆಂಟ್ ಈ ಗಣಿತದಾಗ. ನೋಡ್ರಿ ಎಷ್ಟು ಸರಳದ. ಇಂಥ ಮಾದರಿಗಳು ಬಂದಾಗ ನೀವು ನಿಮಗೆ ನಾ ಸೀರಿಯಲ್ದಾಗ ಹಾಕಿನು ಅಥವಾ ನೋಡ್ರಿ. ಇದು ಕ್ವಶನ್ ಪೇಪರ್ ಅದ, ನಾ ಕರೆಕ್ಟ್ ಹಂಗೆ ಬಿಡಿಸ್ಬೇಕಾಗ್ತದ. ನೀವು ಲಕ್ಷ ಕೊಟ್ಟು ನೋಡಿ. ನಾ ಇನ್ನೊಂದ್ಸಲ ಹೆಂಗೆ ತಿಳಿಸಿದ ಅನ್ನೋದು ನೀವು ಮತ್ತೆ ರಿಪೀಟ್ ಪ್ಲೇ ಮಾಡಿ ನೋಡ್ರಿ. ಟೈಮ್ ದೊಡ್ಡದಾಗ್ತದ, ವಿಡಿಯೋ ದೊಡ್ಡದಾಗ್ತದೆ. ಓಕೆ, ಚೆನ್ನಾಗಿ ನಿಮಗೆ ತಿಳಿದ ಅಂತ ತಿಳ್ಕೊಂಡು ಇನ್ನೊಂದ್ಸಲ ಪ್ಲೇ ಮಾಡಿ ನೋಡ್ರಿ.